ಇದೇ ಲೊಕೇಶನು. ಎಲ್ಲಿ ಇವ್ರು ಕಾಣಿಸ್ತಾನೆ ಇಲ್ವಲ್ಲ? ಸರ್ ಸರ್, ಓ ಸರ್ ಅಲ್ಲ, ಮೇಡಮ್. ಲೇ ಬಚ್ಚ, ಮೇಡಮ್ ಅಲ್ಲಕಲ್ಲ, ಮಂಜಮ್ಮ, ಮಂಜಮ್ಮ. ಓಹ್ ಸಾರಿ, ಮಂಡ್ಯ ಮಂಜಮ್ಮ ಅವರೇ, ಸಾರಿ. ಏಯ್, ಮಂಜಮ್ಮ ಅಲ್ಲ, ಅಮ್ಮ ಅನ್ನು. ಹಾ ಸಾರಿ ಅಮ್ಮ. ಯಾರಲ್ಲ ನೀನು? ಅಮ್ಮ, ನನ್ನ ಹೆಸರು ಅರವಿಂದ್ ಅಂತ. ಪ್ರಭಾಕರ್ ಸರ್ ನಿಮ್ಮ ಹತ್ರ ಕಳ್ಸಿದ್ರು. ಯಾವ ಕಾರಣ? ತಿಂಡಿ ಹಸದ, ನಾಟಿ ಹಸದ? ಅಮ್ಮ, ಕರ ಅಂದ್ರೆ ಹಸುವಿನ ಮರಿಯಲ್ಲ, ಮನುಷ್ಯನ ಹೆಸರು ಟೈಗರ್ ಪ್ರಭಾಕರ್ ಅಂತ. ಟೈಗರ್? ಅದೇಮ್ಮ, ತಲೆಯಲ್ಲಿ ಕೂದ್ಲಿಲ್ವಲ್ಲ, ಆ ಪ್ರಭಾಕರೇ. ನಾನು ಅವ್ರನ್ನ ಪ್ರೀತಿಯಿಂದ ಮೊಟ್ಟೆ ಬಾಸ್ ಅಂತ ಕರಿತೀನಿ. ಯಾಕಲ? ಯಾಕಂದ್ರೆ ಅವ್ರು ನನ್ನ ಫೇವ್ರೇಟು. ಹೌದೇಲ್ಲ? ಅವ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾರೆ. ನನ್ನಂತ ಬಡವನ್ಗೆ ಅವರೇ ಆಪತ್ ಬಾಂಧವ ಇದ್ದಂಗೆ. ಹೌದಾ? ಈಕಿತ ಅವನಿಗೊಂದು ಫೋನ್ ಹಾಕಿ ನನಗೂ ಕಾಸು ಕೊಡಕ್ಕೆ ಹೇಳು. ಮತ್ತೆ ಅವ್ರ ಹತ್ರ ದುಡ್ಡು ಕೇಳಿದ್ರೆ ಅವ್ರು ನಿಮ್ಮ ಹತ್ರ ಕಳಿಸ್ತಾರೆ. ನಿಮ್ಮ ಹತ್ರ ದುಡ್ಡು ಕೇಳಿದ್ರೆ ನೀವು ಅವ್ರ ಹತ್ರ ಕೇಳು ಅಂತಿದ್ದೀರಾ? ಅವ್ರ ಹತ್ರ ಒಂದ್ಸರಿ ಮಾತಾಡಿ. ಲೇ ಬಾರ್ಲ ಇಲ್ಲಿ, ಅಣ್ಣನ ಫೋನ್ ಹಚ್ಚ. ಹಲೋ, ಹೇಳು ಮಂಜಮ್ಮ. ಏನ್ಲ ಪ್ರಭಾಕರ, ನಿನ್ನ ಹತ್ರ ಸಾನೆ ದುಡ್ಡಿದ್ದಂಗ ಐತೆ. ಅದನ್ನ ಇಸ್ಕೊಳಕ್ಕೆ ಇಲ್ಲಿ ಯಾರೋ ಕಿಂಡರದ ಹೋಗಿ ಬಂದವನೇ. ಏನ್ ಕೊಡ್ಬೇಕು ಅಂತ ನಿನಗೆ ಗೊತ್ತಾಯ್ತಲ್ಲ. ಓ ಹೌದಾ? ಸರಿ ಬಿಡು, ಈಗ ಅರ್ಥಾಯ್ತು. ಚೆನ್ನಾಗೆ ಕೊಟ್ಟು ಕಳಿಸ್ತೀನಿ. ಲೇ ಕರೀಲ ಎಲ್ರಿಗೂ. ಅಲ್ಲ, ದುಡ್ಡು ಕೊಡಿ ಅಂದ್ರೆ ಇವ್ರನ್ನೆಲ್ಲ ಯಾಕೆ ಕರೆದಿದ್ದೀರಾ? ಇವ್ರೇನು ಕೊಡೋದು? ಲೇ, ಇವನ್ ಜೀವನ ಪೂರ್ತಿ ನೆನಪಿನಲ್ಲಿ ಇಟ್ಕೋಬೇಕು, ಅಷ್ಟು ಕೊಡ್ರಲ್ಲ. ಆಯ್ತವ. ಏಯ್ ತೆಗಿಯೋ. ಏನ್ ಬ್ಯಾಗಾ? ಬ್ಯಾಗ್ ನಾನೆಲ್ಲ ತದಿಲ್ಲ. ನಿಮ್ಮ ಹತ್ರ ಬ್ಯಾಗು ಕವರ್ ಏನಾರು ಇದ್ರೆ ಅದ್ರಲ್ಲಿ ಹಾಕೊಡಿ, ತಗೊಂಡು ಹೋಗ್ತೀನಿ. ಲೇ ಅಳುಕು ಬಳುಕು, ನಿನಗೆ ಬೇಕೋ ಬೇಡವೋ? ಬೇಕು ಬೇಕು. ಮತ್ತೆ ಮುಟ್ಕೊಂಡು ಇವ್ರು ಹೇಳ್ದಂಗೆ ಮಾಡ್ಲ? ಏನ್ ಮಾಡ್ಬೇಕಣ್ಣ? ಏಯ್, ಹಾಕೊಂಡಿರೋ ಬಟ್ಟೆ ತೆಗಿಯೋ. ಬಟ್ಟೆನಾ? ಏನು ಬಾಡಿ ಸ್ಕ್ಯಾನ್ ಮಾಡ್ತೀರಾ? ಆಯ್ತು, ಬಿಸ್ತೀನಿ ಬಿಡಿ. ಅಣ್ಣ ಇಲ್ಲಿದ್ಯಾ? ತಿಂಡಿ. ಅಣ್ಣ, ಅಮ್ಮನ ನೆನ್ಮೇಲಿರೋ ಕೋಪಕ್ಕೆ ನಿಂಗೆ ತಿಂಡಿ ಕೊಡಲಿಲ್ಲ. ನಿಂಗೆ ಅಮ್ಮನ ಮೇಲಿರೋ ಬೇಜಾರಿಗೆ ತಿಂಡಿ ತಿಂತಿಲ್ಲ. ಇರು, ನಾನೇ ತಿನ್ನಿಸ್ತೀನಿ. ಮಾಡೋಣ. ಅಳ್ಬೇಡ ಅಣ್ಣ, ಸುಮ್ಮನೆರು. ನನ್ನ ಗಂಡನ ಹತ್ರ ನಿನ್ನ ಬಗ್ಗೆ ಮಾತಾಡಿದ್ದೀನಿ. ಹೇಗಾದ್ರೂ ಮಾಡಿ ನಿನ್ನೂ ಮತ್ತೆ ಅಮ್ಮನೂ ಒಂದು ಮಾಡೇ ಮಾಡ್ತಾರೆ. ನಿನ್ನ ಕೈ ತುತ್ತಿಂದು ತುಂಬ ಖುಷಿ ಆಗ್ತಿದೆ ಪುಟಿ. ಈ ಮನೇಲಿ ನನ್ನ ಬಿಟ್ಕೊಡ್ತಿರೋಳಂದ್ರೆ ನೀನೊಬ್ಳೆ. ನಿನ್ನ ಬಾಕಿಯವರೆಲ್ಲ ಅಷ್ಟಕ್ಕಷ್ಟೇ. ಯಾರು ಬೇಡ ಅಂದ್ರೂ ನಾನಂತೂ ನಿನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ. ನನಗೂ ನಿನ್ನ ಥರ ತಂಗಿ ಇರಬೇಕಾಗಿತ್ತು ಅನಿಸ್ತಿದೆ. ಅಣ್ಣ, ಅದಕ್ಕೇನು, ನನ್ನನ್ನೇ ನಿಮ್ಮ ತಂಗಿ ಅನ್ಕೊಳ್ಳಿ. ಹಾಗೆ ಈ ತಂಗಿಗೆ ಹೋಗು ಬಾ ಅಂತಾನೆ ಮಾತಾಡ್ಬೇಕು. ಆಗ್ಲಿ ತಂಗಮ್ಮ.
ರಾಹುಲಣ್ಣ ನೀವು ಇಂಗ್ಲಿಷ್ ಟೀಚರ್ ಅಲ್ವಾ? ಹ್ಞೂ ಆದ್ರೆ ನನ್ಗೊಂದು ಅನುಮಾನ. ಏನಮ್ಮ ಅದು? ಅಣ್ಣ, ಈ ಈ ಡಯಟು ಡೂಯೆಟ್ಟು ಎರಡು ಬೇರೆ ಬೇರೆ ಅಲ್ವಾ? ಹೌದು. ಅಂದ್ರೆ CUT ಕಟ್ಟಾದ್ರೆ PUT ಹೆಂಗ್ ಪುಟ್ಟಾಗತ್ತೆ? ಅದಕ್ಕೆ ಅಮ್ಮ ಅದನ್ನ ಇಂಗ್ಲಿಷ್ ಅಂತ ಕರೀತಾರೆ. ಅಣ್ಣ, ನನಗೂ ಇಂಗ್ಲಿಷ್ ಹೇಳ್ಕೊಡ್ತೀರಾ? ನೀನು ಇಲ್ಲೇ ಇದ್ರೆ ಹೇಳ್ಕೊಡ್ಬೋದು. ಅದು ಸರಿನೇ. ಆದ್ರೆ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಿ ಮನ್ಸಾರೆ ಹೊಗಳ್ಬೇಕು, ಅದನ್ನ ಇಂಗ್ಲಿಷಲ್ಲಿ ಹೇಳ್ಕೊಡ್ತೀರಾ? ಪಾಪ ಹೇಳ್ಕೊಡಿ ಮೇಷ್ಟ್ರೆ, ನನ್ನ ಪುಟ್ಟಿ ಕೇಳ್ಕೊತಾ ಇದ್ದಾಳೆ. ಸರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಯುವರ್ ಲವ್, ಸ್ಟ್ರೆಂತ್ and kindness. It means world to me. I feel so lucky to have you by the side. Thank you for being my rock. ಇಷ್ಟು ಹೇಳಿ ಸಾಕು. ಏನಣ್ಣ ಶತಾಬ್ದಿರು ಹೇಳ್ತಾರ, ಎಷ್ಟು ಉದ್ದ ಹೇಳ್ಬಿಟ್ಟು ಇಷ್ಟೇ ಹೇಳಿದ್ರೆ ಸಾಕಮ್ಮ ಅಂತ ಹೇಳ್ತಿದ್ದೀನಿ.